ಈ ವರ್ಷ ಸಿರ್ಸಿ ಜಾತ್ರೆ ನೋಡ್ಕೊ ಬರುವ ಬನ್ನಿ. ಗೊತ್ತಾಕಿಲು ಈ ಟೊಮೆಟೊ ಹಣ್ಣಿನ ಗಿಡ ಅಲ್ಲ, ಈ ಕಾಯದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ನಾನು ಇವತ್ತು ಹೊರಗಡೆ ಇದ್ದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಟ್ಟದೆ. ಎಲ್ಲಿ ಅಂದರೆ ನಾನು ಸಿರ್ಸಿ ಜಾತ್ರೆಗೆ ಹೋಗ್ತಾ ಇದ್ದೆ. ದೇವಿ ಮನೆಗಟ್ಟದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ನಂತರ ನಾವು ಹೋಗೋದು ಸಿರ್ಸಿಲಿರೋ ನಮ್ಮ ಮಾವನ ಮನೆಗೆ. ನಾವು ಮಧ್ಯಾಹ್ನ 2 ಗಂಟೆ ಕುಮಟ ಬಿಟ್ಟದ್ದು, 4:15 ಹಂಗೆಲ್ಲ ಸಿರ್ಸಿ ರೀಚ್ ಆದ್ವಿ. ಹೋಗಿದ್ದೆ, ಫ್ರೆಶ್ ಅಪ್ ಆಗಿ ಅವರು ಟೀ ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ತಿಂದ್ಕೊಂಡು ಹಾಗೆ ಆಟೋ ಮಾಡಿಕೊಂಡು ಜಾತ್ರೆನೆಲ್ಲ ನೋಡ್ಕೊಂಡು ಬರುವ ಅಂತ ಹೊರಟ್ಬಿಟ್ವಿ. ಉತ್ತರ ಕನ್ನಡದ ಅತಿ ದೊಡ್ಡ ಜಾತ್ರೆ ನಮ್ಮ ಸಿರ್ಸಿ ಜಾತ್ರೆ ಆಗಿರೋದ್ರಿಂದ ಕರ್ನಾಟಕದಿಂದ ಮತ್ತು ಹೊರ ರಾಜ್ಯದಿಂದನೂ ಲಕ್ಷಾಂತರ ಜನ ಬರ್ತರು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಆಗ್ತದೆ. ಅದಕ್ಕೆ ನಾವು ಸ್ವಲ್ಪ ಬೇಗನೆ ಬಂದ್ವಿ. ನಾವು ಐಡಿಯಾ ಮಾಡಿದ್ದೇನೆಂದರೆ, ನಾವು ಸಿರ್ಸಿ ಜಾತ್ರೆ ಬಂದದ್ದೇ ದೇವ್ರು ನೋಡೋ ಸಲುವಾಗಿ. ಮೊದಲು ಪೇಟೆಗೆಲ್ಲ ತಿರುಗೋದು ಬೇಡ, ನಾವು ಬಂದು ಕೆಲಸ ಮಾಡ್ಕೊಬಿಡುವ, ದೇವ್ರು ನೋಡಿಕೊಂಡು ಕಾಯಿ ಓಡಿಸ್ಕೊಂಡು ಆಮೇಲೆ ಪೇಟೆ ಎಲ್ಲ ಸುತ್ತಾಕುವ ಅಂತ ಆ ಥರ ಒಂದು ಪ್ಲ್ಯಾನ್ ಇಟ್ಕೊಂಡು ಹೋದ್ವಿ. ಜಾತ್ರೆ ಅಂದಮೇಲೆ ಸಿಕ್ಕಾಪಟ್ಟೆ ಜನ ಸೇರಿರ್ತರು. ಸುಮಾರು ಜನ ನನ್ನನ್ನು ಫೈನ್ ಮಾಡಿದ್ರು, ಆದರೆ ಮಾತಾಡಿಸ್ಲಿಲ್ಲ. ಆಮೇಲೆ ಮೆಸೇಜ್ ಹಾಕ್ತಾರೆ, ನಾನು ನೋಡಿದ್ದೆ ನಿಮ್ಮನ್ನ ಅಂಥೇಳಿ. ಆಮೇಲೆ ಸಂಬಂಧಿಕರು, ಪರಿಚಯದವರು ಅವರೆಲ್ಲ ಸಿಕ್ಕಿದ್ರು, ಅವ್ರನ್ನೆಲ್ಲ ಮಾತಾಡಿಸಿದೆ. ಪೇಟೆ ಎಲ್ಲ ಸಾಮಾನ್ಯ ಬರಲಿಲ್ಲ. ಯಾವ ಕಡೆ ಕಣ್ಣು ಹಾಯಿಸಿದ್ರು ಪೇಟೆನೇ. ಜ್ಯೂಸ್ ಶಾಪ್ ಅಂತೆ, ಐಸ್ ಕ್ರೀಮು, ಬಟ್ಟೆ, ಬ್ಯಾಗು, ಚಪ್ಪಲು, ಸೀರೆ, ಮಕ್ಕಳ ಆಟ ಸಾಮಾನು, ಮನೆಗೆ ಇದು ಸಣ್ಣ ಪಾತ್ರೆ ಗೀತ್ರೆ ಎಲ್ಲ ಏನು ಅಲ್ಲ ಎಲ್ಲ ಬಂದಿತ್ತು. ಅದಾದಮೇಲೆ ಈ ಜಾಯಿಂಟ್ ವೀಲು ಅಂಥದ್ದಂತೂ ಒಂದು 2 ಕಡೆ ಹಾಕಿದ್ರೇನ ಆ ರಶ್ಶಲ್ಲಿ ದೂರಿಂದ ನೋಡೋದಷ್ಟೇ, ಹತ್ರ ಹೋಗೋಕ್ಕೂ ಆಗಲಿಲ್ಲ. ನಮಗೆ ಆಟೋ ಬಿಟ್ಟಿದ್ದು ಕೋಟೆಕೆರೆ ಹತ್ರ. ಅಂದರೆ ಅಲ್ಲಿಂದ ನಾವು ನಡ್ಕೊಂಡು ಬಿಡ್ಕಿ ಬೈಲ್ ಅಂದರೆ ದೇವ್ರು ಕುಳಿಸಿರೋದು ಅಲ್ಲಿ, ಆ ಪ್ಲೇಸಿಗೆ ಬರಬೇಕಂದ್ರೆ ಸುಮಾರು ದೂರ ಅದೇ. ನಾವು ಎಷ್ಟು ದೂರ ನಡ್ಕೊಬಂದರೂ ಅಲ್ಲೆಲ್ಲ ಫುಲ್ ಮಾರ್ಕೆಟು. ಪೇಟೆ ಅಂದರೆ ಪೇಟೆ. ಅಲ್ಲಿ ಬೆಳಕಿತ್ತು. ನಾವು ಅಲ್ಲಿಂದ ದೇವರಿರೋ ಕಡೆ ನಡ್ಕೊಬರೋ ಅಷ್ಟರಲ್ಲಿ ಫುಲ್ ಕತ್ಲೆ ಆಗಿಬಿಟ್ಟಿತ್ತು. ಆಮೇಲೆ ದೇವ್ರಿಗೆ ಕೈ ಮುಗಿದು ಕಾಯಿ ಒಡಿಸ್ಕೊಂಡು ನಿಂತಿರೋ ರಥಕ್ಕೂ ಕೂಡ ಕೈ ಮುಗಿದು ಅಲ್ಲಿಂದ ನಾವು ವಾಪಸ್ ಮನೆ ಕಡೆ ಹೋಗುವ ಅಂತ ಹೊರಟ್ವಿ. ನಮ್ಮ ಪ್ಲ್ಯಾನ್ ಇತ್ತಲ್ಲ, ವಾಪಸ್ ಬರಬೇಕಾದ್ರೆ ಏನಾದರೂ ಪರ್ಚೇಸ್ ಮಾಡುವ, ಶಾಪಿಂಗ್ ಮಾಡುವ ಅಂಥೇಳಿ. ಅದು ಯಾವುದೂ ಮಾಡೋಕ್ಕಾಗಲಿಲ್ಲ. ಎಂತಕ್ಕಂದರೆ ನೋಡಿ ನೀವೇ ಎಷ್ಟು ಜನ ಸೇರಾರೆ ಅಂಥೇಳಿ. ನಾವು ಒಳಗೆ ಹೋಗ್ಬೇಕಾರಂತೂ ದೂಡಾಡ್ಕೊಂಡು ಒಳಗೆ ಹೋಗೋದೇ. ಸಿಕ್ಕಾಪಟ್ಟೆ ಜನ. ಚಪ್ಪಲು ಯಪ್ಪ, ಜಾತ್ರೆ ಎಲ್ಲ ಮುಗಿದ್ಮೇಲೆ ಒಂದು ಅಂಗಡಿನೇ ಇಡ್ಬೋದು ಅಷ್ಟು ಚಪ್ಪಲು. ಒಂದೊಂದು ಜೋಡಿ ಇರೋದಿಲ್ಲ, ಒಂದೊಂದೇ ಜೋಡಿ ಮಾರ್ಬೋದೇನೋ ಅಷ್ಟು ಚಪ್ಪಲು. ಆಮೇಲೆ ಮೊಬೈಲ್ ಕಳ್ಕೊಂಡವರು ಅವರೇ ಮೈಕಲ್ಲಿ ಈ ಮೊಬೈಲ್ ಕಳೆದೋಗದೆ ಬನ್ನಿ ಅಂಥೇಳಿ. ಆಮೇಲೆ ಸುಮಾರು ಜನದ್ದು ಏನಾದರೂ ಹೋಗಿರ್ಬೋದೇನೋ ಪರ್ಸು, ದುಡ್ಡು ಗಿಡ್ಡು, ಬಂಗಾರ ಗಿಂಗಾರ ಅದೆಲ್ಲ ಏನು ಕೇಳಿಲ್ಲ. ಮೊಬೈಲು ಮತ್ತು ಚಪ್ಪಲ್ ಮಾತ್ರ ಸಿಕ್ಕಾಪಟ್ಟೆ ಕಳೆದೋಗದೆ. ಈ ಸತಿ ಜಾತ್ರೆಗೆ ನಾನು, ಪಪ್ಪ, ಮಮ್ಮಿ 3 ಜನ ಬಂದದ್ದು. ನನ್ನ ತಂಗಿ ಬರೋಕ್ಕಾಗಲಿಲ್ಲ. ಆಮೇಲೆ ಇಲ್ಲಿ ದೇವರಿಗೆ ಭಕ್ತರು ಕೊಟ್ಟಂತಹ ಸೀರೆನ ಸವಾಲಲ್ಲಿ ಮಾರ್ತಾರೆ. ಯಾರಿಗೆ? ಭಕ್ತರಿಗೆ, ಅಂದರೆ ಸಾರ್ವಜನಿಕರಿಗೆ ಮಾರ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಇಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು. ಸ್ವಲ್ಪ ಸುಧಾರಿಸ್ಕೊಂಡು ಮತ್ತೆ ನಡ್ಕೊಂಡು ಕೋಟೆಕೆರೆ ಅಲ್ಲಿ ಹೋಗಬೇಕು. ಅಲ್ಲಿಂದನೇ ಮತ್ತೆ ರಿಕ್ಷಾ ಹತ್ತು ಹೋಗಬೇಕು. ಈ ರಶ್ನಲ್ಲಿ ನಂಗೆ ವಿಡಿಯೋ ಮಾಡೋಕ್ಕೂ ಸಾಮಾನ್ಯ ಕಷ್ಟ ಆಗೋದಿಲ್ಲ. ಈಗ ಏನಾದರೂ ಮೊಬೈಲ್ ಮೇಲೆತ್ತಿದ್ರೆ ದೂಡ್ಕೊಂಡೇ ಹೋಗ್ತಾರೆ, ಮೊಬೈಲ್ ಕೆಳಗೆ ಬಿದ್ದರೆ ಮೆಟ್ಟಾಕೆ ಹೋಗ್ತಾರೆ. ಮತ್ತೆ ಮುರಿದೋಯ್ತು ಗಿರ್ದೋಯ್ತು ಅಂದರೂ ಯಾರೂ ನೋಡೋದಿಲ್ಲ. ನಮ್ಮ ವಸ್ತುಗೆ ನಾವೇ ಜವಾಬ್ದಾರಿ. ಚಿನ್ನ ಆಗಲಿ, ದುಡ್ಡಾಗಲಿ, ಮೊಬೈಲ್ ಆಗಲಿ ಯಾರಿಗೂ ಏನೋ ಹೇಳೋಂಗಿಲ್ಲ. ನಮ್ಮ ಜಾಗ್ರತೆಯಲ್ಲಿ ನಾವು ಹೋಗಿ ಬರಬೇಕು. ಆಮೇಲೆ 3D ಶೋ ಏನೋ ಬಂದಿತ್ತಂತೆ, ಅದಕ್ಕೆ ಹೋಗಬೇಕು ಅಂಥೇಳಿ ನಮ್ಮ ಪ್ಲ್ಯಾನ್ ಇತ್ತು. ಹೋಗಬೇಕಾದ್ರೆ ಬೇಡ, ಬರಬೇಕಾದ್ರೆ ಹೋಗುವ ಅಂಥೇಳಿ. ಬರ್ಬೇಕಾದ್ರೆ ಇದ್ದ ಜನಕ್ಕೆ ಮತ್ತು ನಮಗೆ ನಡೆದು ಸುಸ್ತಾಗೋದಕ್ಕೆ 3D ಶೋನು ಬೇಡ, ಎಂಥದ್ದು ಬೇಡ, ಮನೆಗೆ ಹೋಗಿ ಒಂದು ಹಸಿ ಹಾಕ ಮಲಗಿಬಿಡುವ ಅನ್ನೋಂಗಾಯ್ತು. ಹೀಗೆ ಸ್ವಲ್ಪ ಮುಂದೆ ಹೋಗಿ ಏನೇನು ಬಂದಿದೆ ಅಂತ ನೋಡಿದ್ರು. ಜೋಕಾಲಿ, ಆಮೇಲೆ ಟ್ರೇನು, ಅದು ಇದು. ಆಮೇಲೆ ಡಾಗ್ ಶೋನು ಬಂದಿತ್ತು. ನಂಗೆ ಹೋಗಬೇಕು ಅಂತ ಆಸೆ ಆಯಿತು. ಆದರೆ ಆಮೇಲೆ ಹೋದ್ಮೇಲೆ ಒಂಚೂರು ಬೇಜಾರಾಗ್ತದೆ. ಆ ನಾಯಿ ಮರಿ ಎಲ್ಲ ಪಾಪ ಅವ್ರು ಹೇಳ್ದಂಗೆ ಕೇಳಬೇಕಂದ್ರೆ ಅದಕ್ಕೆ ಹೊಡೆದೆಲ್ಲ ಟ್ರೈನ್ ಮಾಡಿರ್ತಾರಲ್ಲ, ಏನೋ ಒಂಥರ ಬೇಜಾರು. ಆಮೇಲೆ ಬೇಡ, ಸುಮ್ಮನೆ ಮನೆಗೆ ಹೋಗ್ಬಿಡುವ ಅಂಥೇಳಿ ಹೊರಟ್ವಿ. ಈ ಸರಿ ಮಾರಿಕಾಂಬಾ ಜಾತ್ರೆ ಅಂತೂ ಸಖತ್ತಾಗಿ ಮುಗೀತು. ಮತ್ತೆ ಜಾತ್ರೆ ಬರಬೇಕಂದ್ರೆ 2 ವರ್ಷ ಲೇಟು. ನಾವು ಯಾವ ದಿನ ಜಾತ್ರೆಗೆ ಬಂದರೂ ಅದೇ ದಿನ ದೇವ್ರ ದರ್ಶನ, ಆಮೇಲೆ ತೇರ್ಪೇಟೆ ಸುತ್ತಾಕೋದು ಎಲ್ಲ ಮುಗ್ದೋಯ್ತು. ಈಗ ದೊಡ್ಡಪ್ಪನ ಮನೆಗೆ ಹೋಗಿ ಅಲ್ಲೇ ಸ್ಟೇ ಮಾಡಿ ಇವತ್ತಿನ ದಿನ ಮುಗಿಸೋದು. ಆಮೇಲೆ ನಾಳೆ ಮತ್ತೆ ಬೇರೆ ಸಂಬಂಧಿಕರ ಮನೆಗೆ ಹೋಗೋದದೆ ಮತ್ತು ಜಾಲಿ ಎಲ್ಲ ಮಾಡೋದದೆ. ಜಾತ್ರೆ ಪೇಟೆಯಲ್ಲಿ ಆ ಕಡೆ ಈ ಕಡೆ ನೋಡ್ತಿ ಎಷ್ಟು ನಡೆದ್ರು ಅಂತಲೇ ಗೊತ್ತಾಗಲಿಲ್ಲ. ಸುಸ್ತಂತೂ ಸಮ ಆಗಿಬಿಟ್ಟಿತ್ತು. ಹೋಗ್ಬೇಕಾದ್ರೆ ಒಂದು 2 ಕಿಲೋಮೀಟ್ರ್, ಬರ್ಬೇಕಾದ್ರೆ ಒಂದು 2 ಕಿಲೋಮೀಟ್ರ್ ಅಂದಾಜು ನಡೆದಿರ್ಬೋದು.
ಫಸ್ಟ್ ಡೇ ಸಿರ್ಸಿನಲ್ಲಿ ನಾವು ಎಂಜಾಯ್ ಮಾಡಿದ್ದಿಷ್ಟೇ. ಆಮೇಲೆ ದೊಡ್ಡಪ್ಪನ ಮನೆಗೆ ಹೋಗಿ ಅಲ್ಲೇ ಸ್ಟೇ ಮಾಡಿ ಮಾರನೇ ದಿನ ಸುಮಾರು ಜನ ಸಂಬಂಧಿಕರ ಮನೆಗೆ ಹೋದ್ವಿ. ದಿನ ಬೆಳಿಗ್ಗೆ ಏಳೋದು 9:30 10 ಗಂಟೆಗಾದರೂ ಇವತ್ತು ಇಲ್ಲಿ ಚಳಿಗೆ ನಂಗೆ ಬೇಗನೆ ಎಚ್ಚರಾಗ್ಬಿಡ್ತು. 6:30 ಎದ್ದು ಕೂತ್ಕೊಂಡೆ. ನನ್ನ ಪ್ರಕಾರ ನಾನೇ ಬೇಗ ಎದ್ಬಿಟ್ಟನೆ ಅಂತ ಹೇಳಿ ಹೊರಗಡೆ ಬಂದು ನೋಡಿದ್ರೆ ನನಗಿಂತ ಮೊದಲು ಅತ್ತೆ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲ ಎದ್ದು ಈ ಇಡ್ಲಿ ಪಿಡಾವಣದಲ್ಲಿ ಇಡ್ಲಿ ಎತ್ತು ಆಗಿತ್ತು. ಇದರಲ್ಲಿ ಕಡುಬು ಮಾಡ್ತರು. ನಮ್ಮ ಕಡೆ ಹೆಚ್ಚು ಮಾಡೋದು ಇಡ್ಲಿನೇ. ಆಮೇಲೆ ಮನೆ ಜನ ಎಲ್ಲ ಒಬ್ಬೊಬ್ಬರೇ ಎದ್ದು ಫ್ರೆಶ್ ಅಪ್ ಆಗೋ ಕಾರ್ಯಕ್ರಮ ನಡೀತಾ ಇದ್ದರೆ ಒಳಗಡೆಗೆ ನನಗೆಂಥ ಕೆಲಸ ಅದೇ. ನಾನು ನಿನ್ನೆಲ್ಲ ತಿರುಗಾಡಿ ಡಸ್ಟ್ ಅಲರ್ಜಿ ಆಗಿಬಿಟ್ಟಿತ್ತು. ಅದಕ್ಕೆ ಮತ್ತೆ ಏನೂ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಹೊರಗಡೆ ಏನೇನು ಹೂ ಆಗದೆ ಏನೇನು ಹಣ್ಣಾಗದೆ ಅದ್ರ ನೋಡ್ತಾ ಓಡಾಡ್ತಾ ಇದ್ದೆ. ಸಿರ್ಸಿಲ್ ಒಂದು ಚಲೋ ಅಂದರೆ ಈ ಟೆಂಪ್ರೇಚರು ಕೋಲ್ಡ್ ಆಗಿರೋದ್ರಿಂದ ಚಲೋ ಹೂವಿನ ಗಿಡ ಎಲ್ಲ ಆಗ್ತದೆ. ನಮ್ಮ ಕುಮಟಾದಲ್ಲಿ ಸೆಕೆ ಇರೋದ್ರಿಂದ ಬಿಸಿಲು ಜಾಸ್ತಿ ಅಲ್ಲ. ನೀವು ಎಂಥದೇ ಹೂವಿನ ಗಿಡ ನೆಟ್ಟಿ ಅದಕ್ಕೆ ಎಂಥದೇ ವಾಕ್ಷಮ ಮಾಡಿದ್ರು ಸ್ವಲ್ಪ ದಿನ ಅದು ಆಯಿತು, ಆಮೇಲೆ ಕೊಟ್ಟಕ್ಕಲ್ಲೇ. ನಾವು ಸಿರ್ಸಿಗೆ ಬಂದಾಗ ಸಂಬಂಧಿಕರ ಮನೆಯಿಂದ ಹೂವಿನ ಗಿಡ ತಗೊಂಡು ಹೋಗೋದು, ಕುಮಟಾಗೆ ತಗೊಂಡೋಗಿ ಕೊಂದಾಕೋದು ಅಷ್ಟೇ ಆಗೋಗದೆ. ಸಿರ್ಸಿ ಜಾತ್ರೆ ಆದ ನೆಕ್ಸ್ಟ್ ವೀಕ್ ಯಾವುದಾದ್ರೂ ಒಂದು ವೀಕೆಂಡ್ ಬರ್ತದಲ್ಲ, ಆ ದಿನ ಆಲ್ಮೋಸ್ಟ್ ಎಲ್ಲರ ಮನೇಲೂ ಚಿಕನ್ ಮಾಡ್ತಾರೆ ಅಥವಾ ಮಟನ್ ಮಾಡ್ತಾರೆ, ನಾನ್ ವೆಜ್ ಊಟ. ಭಟ್ರ ಮನೇಲಿ ಒಂದು ಬಿಟ್ಟು ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಹಿಂಗೆ ಅಂದ್ಕೊಂಡೆ ಸಂಬಂಧಿಕರೆಲ್ಲ ಬಂದಿರ್ತಾರಲ್ಲ ಜಾತ್ರೆಗೆ ಒಟ್ಟಾಗಿ, ಅದಕ್ಕೆ ಒಂದು ನಾನ್ ವೆಜ್ ಊಟ ಮಾಡುವ ಅಂತ ಮಾಡ್ತಾರೇನ ಅಂತ ನನ್ನ ಅಭಿಪ್ರಾಯ. ಅದು ನಿಜ ಯಾಕೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಅದೇ ಥರ ನಮ್ಮ ದೊಡ್ಡಪ್ಪನ ಮನೇಲೂ ಚಿಕನ್ ತಂದರೆ. ಅದಾದಮೇಲೆ ನಾವು ಒಂದು 3-4 ಜನ ಸಂಬಂಧಿಕರ ಮನೆಗೆ ಹೋದರೆ ಅವರೆಲ್ಲರ ಮನೇಲೂ ಚಿಕನ್ನೇ ಮಾಡಿರ್ತಾರೆ. ಹಾಗೆ ವಾಪಸ್ ಅಂತೂ ಮನೆಗೆ ಹೋಗೋಕ್ಕಾಗೋದಿಲ್ವಾ, ಎಲ್ಲರ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊ ಬಂದಾಗದೆ. ವರ್ಷಕ್ಕೆ 1 ಸತಿಗೋ 2 ಸತಿಗೋ ಬರೋದು ನಾವು ಸಿರ್ಸಿಗೆ. ಹಾಗೆ ಎಲ್ಲ ಸಂಬಂಧಿಕರ ಮನೇಲೂ ಊಟ ಹಾಕದೆ ಅಂತೂ ಕಳಿಸೋದೇ ಇಲ್ಲ. ಒತ್ತಾಯ ಮಾಡಿದ್ರು ಒಂದು ಸ್ವಲ್ಪ ಅಂತ ಹೇಳಿ ಸರಿ ಹಾಕಿ ತಿನ್ಸಿ ಕಳಿಸ್ಬಿಡ್ತಾರೆ. ಫುಲ್ ಭರ್ಜರಿ ಊಟ ಇವತ್ತು. ದೊಡ್ಡಪ್ಪನ ಮನೆಯಿಂದ ನೆಕ್ಸ್ಟ್ ನಾವು ಅತ್ತೆ ಮನೆಗೆ ಹೋದ್ವಿ. ಇವ್ರ ಮನೆ ಸ್ವಲ್ಪ ಸಿರ್ಸಿಯಿಂದ ದೂರ, ಒಂದು 5-6 ಕಿಲೋಮೀಟ್ರ್ ಆಚೆಗೆ. ಸ್ವಲ್ಪ ಹಳ್ಳಿ ವೈಬ್ ಜಾಸ್ತಿ, ತೋಟ ದನ ಹೂವಿನ ಗಿಡ ಎಲ್ಲ ನೋಡೋಕೆ ಜಾಸ್ತಿ ಸಿಗ್ತದೆ. ನಮ್ಮ ಮಮ್ಮಿಗಂತೂ ಅದೇ ಖುಷಿ. ಕುಮಟಾ ಸಿರ್ಸಿ ರೋಡ್ ಅಂತೂ ಮಾಡೋಕ್ಕೋತ 5 ವರ್ಷ ಮೇಲೆ ಆಯಿತು ನನ್ನ ಪ್ರಕಾರ. ಅದಕ್ಕೆ ನಾವು ಈ ಕಡೆ ಜಾಸ್ತಿ ಬರ್ತಾ ಇರಲಿಲ್ಲ. ಆದರೂ 2 ವರ್ಷದ ಹಿಂದೆ ಒಂದು ಸತಿ ಬಂದಿದ್ದರು. ನಾವು ಲಾಸ್ಟ್ ಟೈಮ್ ಬಂದಾಗ ಅತ್ತೆ ಮನೆ ಗೃಹ ಪ್ರವೇಶ ಆಗಿರಲಿಲ್ಲ, ಬಟ್ ಮನೆ ಎಲ್ಲ ಆಲ್ಮೋಸ್ಟ್ ಕಟ್ಟು ಮುಗ್ದಿತ್ತು. ಪೇಂಟಿಂಗು ಕೂಡ ಆಗಿರಲಿಲ್ಲ. ನಮ್ಮ ಕಡೆಗೆ ಮನೆಗೆ ಬಂದವ್ರಿಗೆ ಆಸರ ಅಂತ ಕೇಳ್ತರು. ಆಸರ ಅಂದರೆ ಮತ್ತೆಂತ ಇಲ್ಲ, ಚಹಾ ಕುಡಿತ್ರ ಅಥವಾ ಕಷಾಯ ಕುಡಿತ್ರ ಅಂಥೇಳಿ ಏನು ಬೇಕೋ ಅದನ್ನು ಮಾಡಿಕೊಡ್ತರು. ಸ್ನ್ಯಾಕ್ಸ್ ಜೊತೆ ಕೊಡ್ತರು. ನಮ್ಮ ಅತ್ತೆ ಮನೆ ಪಕ್ಕದಲ್ಲೇ ಅತ್ತೆ ಮಗಳ ಮನೆಯೂ ಇತ್ತು. ಅಲ್ಲಿ ಹೋಗಿ ಊಟ ಮುಗಿಸಿದ್ವಿ. ಹೊಸ ಮನೆ ಕಟ್ಟಿದಾಗ ಹೊಸ ಕೊಟ್ಟಿಗೆನೂ ಕಟ್ಟಿದ್ರು. ಎಷ್ಟು ತಾನೇ ಅದೇ ನೋಡ್ಕೊಬರುವ ಅಂತ ಒಳಗಡೆ ಹೋದರೆ ಸಣ್ಣ ಪುಟಾಣಿ ಕರನೂ ಇತ್ತು. ಕರಗೆಲ್ಲ ಮಾತಾಡಿಸ್ಕೊಂಡು, ನಂಗೆ ಪ್ರಾಣಿ ಅಂದ್ರೆಲ್ಲ ಇಷ್ಟ ಅಲ್ಲ, ಹಾಗೆ ನಾಯಿ ಮರಿಗೂ ಕೂಡ ಮಾತಾಡಿಸಿದ್ವಿ. ಮತ್ತು ಬೇರೆಲ್ಲ ಬಾನಿಯರೇ ಬಾ ಬೈಗೆ ಕಾಣಿಸ್ಬೇಡ ಬಾ ಮಗ ಗೊತ್ತಾಕಿಲು. ಈ ಅತ್ತೆ ಮನೆಯಿಂದ ಹೊರಟು ಇನ್ನೊಂದು ಅತ್ತೆ ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಗೆ ಹೋಗೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಪೋರ್ಟ್ ಮಾಡಿ. ಮತ್ತೆ ಸಿಗುವ, ಅಲ್ಲಿ ತನಕ ಟಾಟಾ.